ನಿತ್ಯ ಪಾರಾಯಣಕ್ಕಾಗಿ ಸಂಕ್ಷಿಪ್ತ ಸುಂದರಕಾಂಡ ಕೇಳೋಣ. ಶ್ರೀರಾಮನ ಇಚ್ಛೆಯಂತೆ ಸುಗ್ರೀವನ ಆಜ್ಞೆಯಂತೆ ಜಾಂಬವಂತನ ಹುರುಪಿನಿಂದ ಅಂಗದನ ಬಲದಿಂದ ಮಾರುತಿ ಸೀತಾದೇವಿಯನ್ನು ಹುಡುಕಲು ಸಮುದ್ರವನ್ನು ಕ್ರಮಿಸಲು ಹಾರಿ ಮಧ್ಯದಲ್ಲಿ ಮೈನಾಕನಿಂದ ವಿಶ್ರಾಂತಿಗಾಗಿ ಬಂದ ಮನವಿಯನ್ನು ಮೃದು ಮಾತಿನಲ್ಲಿ ನಿರಾಕರಿಸಿ ಪ್ರಯಾಣ ಮುಂದುವರಿಸಿ ಬ್ರಹ್ಮಾದಿ ದೇವತೆಗಳ ಇಚ್ಛೆಯಂತೆ ಮಾರುತಿಯನ್ನು ಪರೀಕ್ಷಿಸಲು ಬಂದ ಸುರಸಾದೇವಿಯ ಬಾಯಲ್ಲಿ ಹೊಕ್ಕಿ ಈಚೆ ಬಂದು ಉಪಾಯದಿಂದ ಸೋಲಿಸಿ ಮುಂದೆ ಸಿಂಹಿಕಾ ರಾಕ್ಷಸಿಯನ್ನು ಕೊಂದು ಲಂಕಾಪಟ್ಟಣ ಪ್ರವೇಶ ಮಾಡಿ ಲಂಕಾದಿ ದೇವತೆಯನ್ನು ಪರಾಜಯಗೊಳಿಸಿ ಅವಳಿಂದ ಹಾರೈಕೆಯನ್ನು ಸ್ವೀಕರಿಸಿ ಲಂಕಾಪಟ್ಟಣದ ಮತ್ತು ಪುಷ್ಪಕ ವಿಮಾನ ಸೌಂದರ್ಯವನ್ನು ವೀಕ್ಷಿಸಿ ಲಂಕಾಪಟ್ಟಣದ ಪ್ರತಿಯೊಂದು ಸ್ಥಳದಲ್ಲೂ ಸೀತೆಗಾಗಿ ಹುಡುಕಿ ಸೀತಾದೇವಿ ಕಾಣದಿರಲು ನಿರಾಸೆ ಹೊಂದಿ ಅಂತಃಪುರದಲ್ಲಿ ನಿದ್ರಿಸುತ್ತಿದ್ದ ಮಂಡೋದರಿಯನ್ನು ಸೀತಾದೇವಿಯೆಂದು ಭ್ರಮಿಸಿ ಅನಂತರ ಅಲ್ಲವೆಂದು ನಿಶ್ಚಯಿಸಿ ಪ್ರಮದಾವನಕ್ಕೆ ಪ್ರವೇಶ ಮಾಡಿ ಶಿಂಶುಪಾ ವೃಕ್ಷದ ಕೆಳಗೆ ರಾಕ್ಷಸಿಯರ ಮಧ್ಯದಲ್ಲಿ ಪತಿವಿಯೋಗದಿಂದ ದುಃಖಿತಳಾದ ಸೀತಾದೇವಿಯನ್ನು ದರ್ಶನ ಮಾಡಿ ನಂತರ ಸೀತಾರಾವಣರ ಸಂವಾದವನ್ನು ತ್ರಿಜಟೆಯು ರಾಮನು ರಾವಣನನ್ನು ಸಂಹರಿಸುವ ಸುಖ ಸ್ವಪ್ನ ಅಂಶವನ್ನು ಕೇಳಿ ಸಂತೋಷಗೊಂಡು ರಾಮಕಥೆಯನ್ನು ಮಧುರವಾಗಿ ಹಾಡಿ ಸೀತೆಗೆ ತಿಳಿಸಿ ತನ್ನ ಪರಿಚಯವನ್ನು ಮಾಡಿಕೊಂಡು ಬಂದ ಉದ್ದೇಶವನ್ನು ತಿಳಿಸಿ ಮುದ್ರಿಕಾ ಉಂಗುರವನ್ನು ಕೊಟ್ಟು ರಾಮ ಲಕ್ಷ್ಮಣರ ಸೌಖ್ಯ ರಾಮ ಸುಗ್ರೀವರ ಸಖ್ಯ ವಾಲಿಯ ಸಂಹಾರವನ್ನು ತಿಳಿಸಿ ಸೀತಾದೇವಿಯಿಂದ ಕಾಕಾಸುರ ಸಂಹಾರವನ್ನು ಕೇಳಿ ಚೂಡಾಮಣಿಯನ್ನು ಪಡೆದು ಸೀತೆಯಿಂದ ಅಪ್ಪಣೆಯನ್ನು ಪಡೆದು ಹಿಂತಿರುಗಿ ಹೊರಟು ಪ್ರಮದಾವನವನ್ನು ಸಂಪೂರ್ಣ ನಾಶ ಮಾಡಿ ತಡೆಯಲು ಬಂದ ಅಮಾತ್ಯ ಪುತ್ರರನ್ನು ಅಕ್ಷಯ ಕುಮಾರನನ್ನು ಯುದ್ಧದಲ್ಲಿ ಸಂಹರಿಸಿ ಇಂದ್ರಜಿತ್ತಿನೊಡನೆ ಭಯಂಕರ ಯುದ್ಧ ಮಾಡಿ ಇಂದ್ರಜಿತನು ಬಿಟ್ಟ ಬ್ರಹ್ಮಾಸ್ತ್ರಕ್ಕೆ ಬಂಧಿತನಾಗಿ ರಾವಣನಿಂದ ಶಿಕ್ಷೆಗೆ ಒಳಪಟ್ಟು ಶಿಕ್ಷಾರ್ಥವಾಗಿ ತನ್ನ ಬಾಲದಲ್ಲಿ ಇರತಕ್ಕ ಬೆಂಕಿಯಿಂದ ಲಂಕಾಪಟ್ಟಣವನ್ನು ದಹಿಸಿ ಪುನಃ ಸೀತಾದೇವಿಯನ್ನು ದರ್ಶನ ಮಾಡಿ ಹಿಂತಿರುಗಿ ಹೊರಟು ಜಾಂಬವಂತ ಅಂಗದಾದಿಗಳ ಜೊತೆಯಾಗಿ ಮಧುವನಕ್ಕೆ ಹೋಗಿ ಮಧುವನ್ನು ಭಕ್ಷಿಸಿ ಅನಂತರ ರಾಮ ಲಕ್ಷ್ಮಣ ಸುಗ್ರೀವರನ್ನು ಕಂಡು ದೃಷ್ಟಾ ಸೀತಾ ಎಂಬ ಸೀತಾದೇವಿಯನ್ನು ದರ್ಶನ ಮಾಡಿದ ಶುಭ ಸಮಾಚಾರವನ್ನು ತಿಳಿಸಿ ಚೂಡಾಮಣಿಯನ್ನು ರಾಮನಿಗೆ ಕೊಟ್ಟ ವಾಯುಪುತ್ರ ಆಂಜನೇಯ ನಮ್ಮನ್ನು ರಕ್ಷಿಸು. ಇದೇ ಸಮಯದಲ್ಲಿ ಸೀತೆಯು ಆಂಜನೇಯನಿಗೆ ಕೇಳುತ್ತಾಳೆ, ಆಂಜನೇಯ, ನನ್ನನ್ನೇ ರಕ್ಷಿಸಿದ ನೀನು ಜನಸಾಮಾನ್ಯರನ್ನು ಲೋಕೋದ್ಧಾರಕ್ಕಾಗಿ ಅವರ ಕಷ್ಟಗಳನ್ನು ನೀಗಿಸಲು ಯಾವುದಾದರೂ ವಿಶೇಷವಾದ ಮಂತ್ರವನ್ನು ತಿಳಿಸು ಅಂತ ಸೀತೆಯು ಆಂಜನೇಯನಿಗೆ ಕೇಳಿದಾಗ ಕಾರ್ಯ ಸಾಧನೆಗೆ ಅವರ ಮನೋಭಿಲಾಷೆಗಳು ಈಡೇರಲು ಈ ಸ್ತೋತ್ರವನ್ನು ತಿಳಿಸುತ್ತಾನೆ. ಅದು ಕಾರ್ಯಸಿದ್ಧಿ ಆಂಜನೇಯ ಸ್ತೋತ್ರ. ತ್ವಮಸ್ಮಿನ್ ಕಾರ್ಯನಿರ್ಯೋಗೆ ಪ್ರಮಾಣಂ ಹರಿಸತ್ತಮಾ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯಕರೋ ಭವ ಅಸಾಧ್ಯ ಸಾಧಕ ಸ್ವಾಮಿನ್ ಅಸಾಧ್ಯಂ ತವ ಕಿಂ ವದ ರಾಮದೂತ ಕೃಪಾ ಸಿಂಧೋ ಮತ್ಕಾರ್ಯಂ ಸಾಧಯ ಪ್ರಭೋ. ಈ ಮಂತ್ರವನ್ನು ಯಾರು ಭಕ್ತಿಯಿಂದ ನಿಷ್ಠೆಯಿಂದ ನಿತ್ಯ ಭಜಿಸುತ್ತಾರೋ ಪಠಿಸುತ್ತಾರೋ ಅವರಿಗೆ ಅವರು ಅಂದುಕೊಂಡ ಕಾರ್ಯದಲ್ಲಿ ಜಯ ಸಿಗುತ್ತದೆ.